ನಮಸ್ಕಾರ, ಜನಸ್ಪಂದನ ನ್ಯೂಸ್ಗೆ ಸ್ವಾಗತ. ರಾಮ ಮಂದಿರದ ಭವ್ಯ ಸ್ವಾಗತಕ್ಕಾಗಿ ಸ್ವಚ್ಛ ತೀರ್ಥ ಅಭಿಯಾನ. ಉತ್ತರ ಕನ್ನಡ ಜಿಲ್ಲೆ ಹಳೆಯಾಳದಲ್ಲಿ ಅಯೋಧ್ಯೆಯಲ್ಲಿ ಐತಿಹಾಸಿಕ ಶ್ರೀರಾಮನ ಪ್ರಾಣ ಪ್ರತಿಷ್ಠೆ ನಡೆಯಲಿರುವ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಎಲ್ಲ ದೇಗುಲ ಮತ್ತು ತೀರ್ಥಕ್ಷೇತ್ರಗಳಲ್ಲಿ ಸ್ವಚ್ಛತಾ ಕಾರ್ಯ ನಡೆಸಲು ಪ್ರಧಾನಿ ಶ್ರೀ ನರೇಂದ್ರ ಮೋದಿಜಿಯವರು ಕರೆ ನೀಡಿದ್ದು, ಇದರ ಮೇರೆಗೆ ನಗರದ ಸಕ್ಕರೆ ಕಾರ್ಖಾನೆ ರಸ್ತೆಯ ಬಾಮ್ನಿಕೊಪ್ಪ ಮಾರ್ಗದಲ್ಲಿರುವ ಪುರಾತನ ಶ್ರೀ ಮಾರುತಿ ದೇವಸ್ಥಾನ ಹಾಗೂ ಆವರಣದಲ್ಲಿ ಹಳೆಯಾಳ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಶ್ರೀ ಸುನೀಲ್ ಹೆಗ್ಡೆಯವರ ನೇತೃತ್ವದಲ್ಲಿ ಸ್ವಚ್ಛಗೊಳಿಸಲಾಯಿತು. ಈ ವೇಳೆ ಮಾತನಾಡಿದ ಮಾಜಿ ಶಾಸಕರು, ಅಯೋಧ್ಯೆಯ ಶ್ರೀರಾಮ ಮಂದಿರ ಭಾರತೀಯರ ಹೆಮ್ಮೆಯ ಪ್ರತೀಕ. 500 ವರ್ಷಗಳಿಂದ ಕೋಟ್ಯಾಂತರ ಹಿಂದೂಗಳ ತ್ಯಾಗ ಬಲಿದಾನದೊಂದಿಗೆ ಕಾತುರದಿಂದ ಕಾಯುತ್ತಿದ್ದ ಪ್ರಭು ರಾಮನ ಮಂದಿರ ಜನವರಿ 22ರಂದು ಲೋಕಾರ್ಪಣೆಗೊಳ್ಳುತ್ತಿರುವುದು ಸಂತಸದ ಸಂಗತಿ. ಇಂತಹ ಪವಿತ್ರ ಕ್ಷಣವನ್ನು ಕಣ್ತುಂಬಿಕೊಳ್ಳುತ್ತಿರುವ ನಾವೇ ಧನ್ಯರು ಎಂದು ಹೇಳಿ, ಇಂದಿನಿಂದ ಜನವರಿ 21ರವರೆಗೆ ಎಲ್ಲೆಡೆ ದೇವಾಲಯಗಳನ್ನು ಸ್ವಚ್ಛಗೊಳಿಸಿ 2022ರಂದು ಪ್ರತಿ ಮನೆಗಳಲ್ಲಿ ರಾಮ ಜ್ಯೋತಿ ಬೆಳಗುವ ಮೂಲಕ ಶ್ರೀರಾಮನನ್ನು ಸ್ವಾಗತಿಸುವಂತೆ ಕರೆ ನೀಡಿದರು. ಈ ಸಂದರ್ಭದಲ್ಲಿ ಪಕ್ಷದ ಅಧ್ಯಕ್ಷರಾದ ಗಣಪತಿ ಕರ್ಜೇಕರ್, ಸ್ವಚ್ಛತಾ ಅಭಿಯಾನದ ಸಂಚಾಲಕರಾದ ಸಂತೋಷ್ ಘಟ್ಕಾಂಬಳೆ, ಸಹ ಸಂಚಾಲಕರಾದ ಯಲ್ಲಪ್ಪ ಹೆಳವರ್, ಜಿಲ್ಲಾ ಒಬಿಸಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಗಳಾದ ಶಿವಾಜಿ ನರಸಾನಿ, ಪುರಸಭೆ ಸದಸ್ಯರಾದ ಉದಯ್ ಹುಲಿ, ಚಂದ್ರಕಾಂತ್ ಕಮ್ಮಾರ್, ಶಾಂತಾ ಹಿರೇಕರ್, ಪ್ರಮುಖರಾದ ಮಂಜುನಾಥ್ ಪಂಡಿತ್, ವಾಸುದೇವ್ ಪೂಜಾರ್, ಆನಂದ್ ಕಂಚನಾಳಕರ್, ಡೋಂಗ್ರು ಕೇಸರೇಕರ್, ಉಲ್ಲಾಸ್ ಬಿಡಿಕರ್, ಪ್ರದೀಪ್ ಹಿರೇಕರ್, ಮೋಹನ್ ಮೌಳಂಗಿ, ಈಶ್ವರ್ ಉಪ್ಪಿನ್, ನಾರಾಯಣ್ ಅಂತೋಳ್ಕರ್, ಆಕಾಶ್ ಉಪ್ಪಿನ್, ಸುನಿಲ್ ಬಾಗ್ಳೆ, ರಘುನಾಥ್ ಮಾದಾರ್, ರತ್ನಮಾಲಾ ಮುಳೆ, ಜಯಲಕ್ಷ್ಮಿ ಚವ್ಹಾಣ್ ಮೊದಲಾದವರು ಉಪಸ್ಥಿತರಿದ್ದರು. ರಾಮನ ಮಂದಿರ ಮತ್ತೊಮ್ಮೆ ನಿರ್ಮಾಣ ಆಗ್ತಾ ಇದೆ. 22ನೇ ತಾರೀಕಿಗೆ ಇಡೀ ವಿಶ್ವ, ಇಡೀ ಜಗತ್ತು ಭಾರತದತ್ತ ನೋಡ್ತಾ ಇದೆ. ಇಡೀ ಭಾರತೀಯರು ಗೌರವದಿಂದ, ಗರ್ವದಿಂದ ಎದೆ ಉಬ್ಬಿಸಿ ನಡೆಯುವಂಥ ಇದು ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಯುಕ್ತ ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು 14ನೇ ತಾರೀಕಿನಿಂದ 22ನೇ ತಾರೀಕಿನವರೆಗೆ ನಮ್ಮ ಊರಿನಲ್ಲಿರುವ ದೇವಸ್ಥಾನಗಳನ್ನು ಸ್ವಚ್ಛ ಮಾಡುವುದರ ಮೂಲಕ, ಸ್ವಚ್ಛತೆಯನ್ನು ಕಾಪಾಡುವುದರ ಮೂಲಕ 22ನೇ ತಾರೀಕಿಗೆ ದೇವಸ್ಥಾನಗಳಲ್ಲಿ ಪೂಜೆ ಮಾಡಿ ಭಜನೆಗಳನ್ನು, ರಾಮನ ಭಜನೆ ಮಾಡ್ತಾ ಸಂಜೆ ಹೊತ್ತಿಗೆ 5 ದೀಪಗಳನ್ನು ದೇವಸ್ಥಾನದ ಆವರಣದಲ್ಲಿ ಉತ್ತರಕ್ಕೆ ಮುಖ ಮಾಡಿ ಹಚ್ಚುವ ಮೂಲಕ ಎಲ್ಲರೂ ರಾಮನ ದೇವಸ್ಥಾನ, ರಾಮ ಜನ್ಮಭೂಮಿ ದೇವಸ್ಥಾನ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಹೋಗಲಿಕ್ಕೆ ಆಗಲಿಲ್ಲ ಆದರೆ ಇಲ್ಲಿಂದ ನಮ್ಮ ಸೇವೆಯ ಮೂಲಕ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಡೀ ಭಾರತ ದೇಶ ರಾಮನ ರಾಜ್ಯ, ರಾಮನಿಲ್ಲದ ನಾಡು ಕಾಡು ಅಂತ ವಸಿಷ್ಠ ಮಹರ್ಷಿ ಮುನಿಗಳೇ ಹೇಳಿದರು. ಆ ರೀತಿ ಇವತ್ತು ರಾಮನ ಸ್ಥಾಪನೆ ಆಗಿದ್ದರಿಂದ ಈ ಭಾರತ ದೇಶ ರಾಮನ ಕೆಲಸ ಮಾಡೋದು, ಭಾರತ ದೇಶದ ಕೆಲಸ ಮಾಡೋದು ಒಂದೇ ಅಂತ ತಿಳ್ಕೊಂಡು ನಾವೆಲ್ಲ ಈ ಕಾರ್ಯಕ್ರಮದಲ್ಲಿ ಮುಂದಿನ ದಿನ ಭಾಗವಹಿಸಿ ಹಳೆಯಾಳದ ಎಲ್ಲ ದೇವಸ್ಥಾನಗಳನ್ನು, ಮೂರ್ತಿಗಳನ್ನು ಸ್ವಚ್ಛ ಮಾಡುವಂಥ ಕಾರ್ಯಕ್ರಮ ನಾವು ನಮ್ಮ ಎಲ್ಲ ರಾಮ ಭಕ್ತರು, ಹಿಂದೂ ಸಮಾಜದವರು, ಸನಾತನ ಹಿಂದೂ ಧರ್ಮಿ ಪ್ರೇಮಿಗಳು ನಾವೆಲ್ಲರೂ ಸೇರಿ ಮಾಡ್ತಾ ಇದ್ದೇವೆ. ತಾವು ಸಹ ಇದ್ರ ಜೊತೆಗೆ ಕೈಗೂಡಿಸ್ಬೇಕಂತೇಳಿ ಎಲ್ಲರಲ್ಲೂ ನಾನು ವಿನಂತಿ ಮಾಡ್ತೇನೆ.